ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಜಿಕೆ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ಪುಲ್ವಾಮಾ ದಾಳಿಯಲ್ಲಿ ವೀರಮರಣ ಹೊಂದಿದ ಭಾರತೀಯ ಸೈನಿಕರ ಸ್ಮರಣಾರ್ಥ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಭಾವಪೂರ್ಣವಾಗಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸುನಿಲ್ ಕೋಸಂಕರ್ ಅವರು, ದೇಶ ಸೇವೆಯನ್ನು ಶ್ರೇಷ್ಠ ಧರ್ಮವೆಂದು ನಂಬಿ ರಾಷ್ಟ್ರ ರಕ್ಷಣೆಗೆ ತಮ್ಮ ಜೀವವನ್ನೇ ಅರ್ಪಿಸಿದ ವೀರ ಯೋಧರ ತ್ಯಾಗ ಅಕ್ಷಯವಾಗಿರುತ್ತದೆ ಎಂದರು. 2019ರ ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರ ಬಲಿದಾನ ದೇಶದ ಏಕತೆ ಮತ್ತು ಭದ್ರತೆಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಸೈನಿಕರ ತ್ಯಾಗದಿಂದಲೇ ದೇಶವು ಶಾಂತಿ ಮತ್ತು ಸುರಕ್ಷತೆಯಲ್ಲಿ ಮುನ್ನಡೆಯುತ್ತಿದೆ. ಯುವ ಪೀಳಿಗೆ ದೇಶಭಕ್ತಿ, ಶಿಸ್ತು ಹಾಗೂ ಸೇವಾ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣಕಾಂತ್ ಸಕ್ರೆಪ್ಪನವರ್ ಅವರು, ಗಡಿಯಲ್ಲಿ ಹಗಲಿರುಳು ಕರ್ತವ್ಯ ನಿರ್ವಹಿಸುವ ಸೈನಿಕರು ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆಯಾದರು. ಅವರ ಶೌರ್ಯ, ತ್ಯಾಗ ಮತ್ತು ಅಚಲ ದೇಶಭಕ್ತಿ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತದೆ ಮತ್ತು ಸೈನಿಕರ ಬಲಿದಾನದಿಂದಲೇ ದೇಶವು ಶಾಂತಿ, ಸ್ವಾತಂತ್ರ್ಯ ಮತ್ತು ಸುರಕ್ಷತೆಯಲ್ಲಿ ಮುನ್ನಡೆಯುತ್ತಿದೆ. ಯುವ ಪೀಳಿಗೆ ದೇಶಭಕ್ತಿ, ಶಿಸ್ತು ಹಾಗೂ ಸೇವಾ ಮನೋಭಾವವನ್ನು ಜೀವನದ ಅಂಗವಾಗಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉಮಾಕಾಂತ್ ಕರಂಜೆ, ಸಿದ್ದಪ್ಪ ಚಿಮ್ಕೋಡೆ ಹಾಗೂ ವಿದ್ಯಾರ್ಥಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವೀರ ಹುತಾತ್ಮರಿಗೆ ಗೌರವಪೂರ್ವಕ ನಮನ ಸಲ್ಲಿಸಲಾಯಿತು. ವರದಿಗಾರರು ಗಜಾನಂದ್ ಪಾಟೀಲ್, ನೆಟ್ಟೂರ್. ಸದಾ ನೋಡ್ತಾ ಇರಿ ಉಪ್ಪೆ ನ್ಯೂಸ್, ನೇರ ನಿತ್ಯ ನಿರ್ಮಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಯೋಧರು ಈ ದಿವಸ ಪುಲ್ವಾಮಾದಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಅವರೆಲ್ಲ ಬಂದು ಏನು ಮಾಡಿದ್ರು, ನಮ್ಮ ಸೈನಿಕರನ್ನ ಫೆಬ್ರವರಿ 14 ಅಥವಾ 2019ರಂದು ಈ ಒಂದು ಘಟನೆ ನಡೆದಿತ್ತು. ಹಾಗಾಗಿ ಈ ದಿವಸ ನಾವೆಲ್ಲರೂ ಬ್ಲ್ಯಾಕ್ ಡೇ ಅಂತಕ್ಕಂಥ ಹೆಸರಿಂದ ಕರಿತೀವಿ. ಅದಕ್ಕಾಗಿ ಇವತ್ತು ಒಂದು ನಿಮಿಷ ನಮ್ಮ ಯೋಧರಿಗಾಗಿ, ಹುತಾತ್ಮರಾದ ನಮಗೋಸ್ಕರ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಯೋಧರಿಗಾಗಿ ಒಂದು ನಿಮಿಷ ನಾವು ಮನೋಚ್ಚಾರಣೆ ಮಾಡೋ ಮುಖಾಂತರ ಅವರಿಗೆ ನಾವು ಸ್ಮರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಕಣ್ಣು ಮುಚ್ಚಿ ಇದನ್ನ ಹಿಡ್ಕೊಂಡು ಇದು ಮಾಡಿ. ಎದ್ದಿದ್ರಿ ಮಗ, ಕಣ್ಣು ಮುಚ್ಕೊಂಡು ಎಲ್ಲರೂ ಒಂದು ನಿಮಿಷ. ಕಣ್ಣುಗಳಿರ್ತೀರಿ ನಮ್ಗೆ. बोलो भारत माता की जय, बोलो भारत माता की जय. ಎಲ್ಲ ಕ್ಯಾಂಡಲ್ ಆಡಿಸ್ಬಿಡ್ತೀವಿ. ಹಂಗೆ ಇರ್ತಾರೆ ಅವೆಲ್ಲ. ಯಾರು ಟೇಬಲ್ ದಾಗ ಒಬ್ಬರು ಜಮಾ ಮಾಡಿ ಕೊಡ್ರಿ. ಎಲ್ಲ ಒಬ್ಬರು ಸೈಡ್ ಇಂದ ತಗೋರೆಲ್ಲ. ಅಂತ ದುಷ್ಕರ್ಮಿಗಳು ನಮ್ಮ ಹೋಗ್ತಕ್ಕಂಥ ಟ್ರಕ್ ಇರ್ತಲ್ಲ, ಟ್ರಕ್ ಬಂದವರು ಗುದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಬಾಂಬ್ ಮುಖಾಂತರ ಇರ್ತಕ್ಕಂಥ ನಮ್ಮ ಯೋಧರು ತೀರ್ಕೊಂಡಿರ್ತಕ್ಕಂಥ ಮಾತನ್ನು ಹೇಳ್ಬೋದು. ಹಾಗಾಗಿ ಇಂದಿನ ದಿವಸ ನಾವು ಇದನ್ನ ಮಾಡ್ತಿದ್ವಿ. ಈಗ ನಿಮ್ಮ ಎದುರುಗಡೆ ಈ ಒಂದು ವಿಷಯದ ಬಗ್ಗೆ ಕುರಿತು ಮಾತಾಡಲಿಕ್ಕೆ ಶ್ರದ್ಧಾ ಶಿವನಾಥ್ ವೇದಿಕೆ ಮೇಲೆ ಬಂದಿದ್ದ ಬಗ್ಗೆ ಒಂದು ಮಾತಾಡೋದಕ್ಕೆ ಕೇಳ್ಬೋದು. Incident day in our nation history, the Pulwama on February 14, 2019, a terrorist attack took place in Jammu, in Pulwama, Jammu and Kashmir. In the many Indian CRPF soldiers lost their life. ಅಂತ
ಇದ್ದ ಹಾಗೆ ಪುಲ್ವಾಮಾ ದಾಳಿ ಬಗ್ಗೆ ನಮ್ಮ ಸೋಲ್ಜರ್ಸ್ ಯಾವ ರೀತಿ CRPF ಮರಣ ಹೊಂದಿರತಕ್ಕಂಥ ಇಂಗ್ಲಿಷ್ನಲ್ಲಿ ಹೇಳಿದಂಥ ಶ್ರದ್ಧೆಗೆ ತುಂಬ ಹೃದಯದ ಧನ್ಯವಾದಗಳು. ಈ ತರಗತಿಯಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಯಾದಂಥ ನಮ್ಮ ಶ್ರೀನಾಥ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಅನಿಸಿಕೆ ತಿಳಿಸಬೇಕಾಗ್ತದೆ. ಸ್ನೇಹಿತರೆ, ನಾನು ಶ್ರೀನಾಥ್ ಸುಭಾಷ್ ರಾಠೋಡ್. ಇಂದು ನಾವು ನಮ್ಮ ದೇಶದ ಇತಿಹಾಸದಲ್ಲಿ ನೋಡುವಂತ ಒಂದು ಘಟನೆ ಪುಲ್ವಾಮಾ ದಾಳಿಯ ಬಗ್ಗೆ ಕುರಿತು ಮಾತನಾಡಲು ನಾನು ಬಂದಿದ್ದೇನೆ. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಎಂಬ ಪ್ರದೇಶದ ನಡೆದ ದಾಳಿಯಲ್ಲಿ ಅನೇಕ ಭಾರತೀಯ CRPF ಯೋಧರು ದೇಶಕ್ಕಾಗಿ ಶಹೀದರಾದರು. ದೇಶಕ್ಕೆ ಅಪಾರವಾದ ನಷ್ಟ ಉಂಟಾಯಿತು. ಈ ಘಟನೆಯ ನಮ್ಮೆಲ್ಲರಿಗೂ ದುಃಖವನ್ನು ತಂದಿತು. ದೇಶದ ಏಕತೆ ಮತ್ತು ದೇಶಭಕ್ತಿಯನ್ನು ಇನ್ನಷ್ಟು ಬಲಗೊಳಿಸಿತು ಎಂಬುದನ್ನು ಈ ಒಂದು ಘಟನೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ನೆನಪಿಸಿತು. ಅವರ ತ್ಯಾಗವನ್ನು ನಾವು ಯಾವತ್ತೂ ಮರೆಯಬಾರದು. ವಿದ್ಯಾರ್ಥಿಗಳಾದ ನಾವು ಮಾಡಬೇಕಾದದ್ದು ಏನು? ದೇಶದ ಬಗ್ಗೆ ಗೌರವ ಮತ್ತು ಪ್ರೀತಿ ಹೊಂದಿರಬೇಕು. ಏಕತೆ ಉಳಿಸಲು ಪ್ರಯತ್ನಿಸಬೇಕು. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನೆರವೇರಿಸಿ ಉತ್ತಮ ನಾಗರಿಕರಾಗಿರಬೇಕು. ಕೊನೆಯಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಶಹೀದರಾದ ಯೋಧರನ್ನು ಗೌರವ ನಮಿಸುತ್ತಾ ನಾನು ಚಿಕ್ಕ ಭಾಷಣ ಹೇಳಿ ಮುಗಿಸುತ್ತೇನೆ. ಕಾರ್ಯಕ್ರಮದ ಬಗ್ಗೆ ಯೋಜನೆ ಮಾಡಿದ್ದೀವಿ, ಹಾಗಾಗಿ ಸ್ವಲ್ಪ ಇದಾಗಿದೆ. ಅದೇ ರೀತಿಯಲ್ಲಿ ಇನ್ನೊಬ್ಬರ ವಿದ್ಯಾರ್ಥಿನಿಯಾದಂಥ ನಮ್ರತಾ ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಅನಿಸಿಕೆ ತಿಳಿಸಬೇಕಾಗಿರುತ್ತದೆ. ಅದ್ಭುತವಾಗಿ ತನ್ನ ಧ್ವನಿಗಳ ಮುಖಾಂತರ ಹೇಳಿದಂಥ ನಮ್ರತೆಗೆ ವೇದಿಕೆ ಹೇಗಿದ್ದಾರೆ ಎಲ್ಲರೂ? ಗೊತ್ತಿರ್ತೀರ ಎಲ್ಲರೂ? ಇವತ್ತು ನಾನು ಯಾಕೆ ಬಂದೀನಿ ಇಲ್ಲಿ? ಅದಂತೂ ಸರ್ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ನಾನು ಬೇರೆ ಹೇಳ್ತೀನಿ ನಿಮ್ಗೆ ಈಗ. ಏನಂದ್ರೆ ಕ್ಲೀನಿಂಗ್ ಹೈಜೀನ್. ಕ್ಲೀನಿಂಗ್ ಅಂದ್ರೆ ಹೈಜೀನ್ ಅಂದ್ರೆ ಏನು? ಯಾರೋ ಒಬ್ರು ಹೇಳ್ಬೋದು, ಒಬ್ಬರೇ ಹೇಳಿ ಯಾರು? ವಾಟ್ ಈಸ್ ಹೈಜೀನ್? ಒಬ್ರು ಹೇಳಿ ಯಾರದು? ಯಾರಿಗೂ ಗೊತ್ತಿಲ್ಲ? ಶ್ರದ್ಧಾ, ಕ್ಲೀನ್ ಅಂದ್ರೆ ಏನು? ಹೈಜೀನ್ ಕೂಡ ಸ್ವಚ್ಛತೆ. ಬೆಳಿಗ್ಗೆ ಡೈಲಿ ಎದ್ದು ಫಸ್ಟ್ ಏನು ಮಾಡೋದು? ಬ್ರಷ್ ಮಾಡ್ತೀರ. ಮತ್ತೆ ಬ್ರಷ್ ಎಷ್ಟು ಸಲ ಮಾಡೋದು ದಿನದಲ್ಲಿ? ಯಾವಾಗ? ಬೆಳಿಗ್ಗೆ ಮತ್ತೆ ರಾತ್ರಿ ಮಲಗುವಾಗ. ಓಕೆ. ಫಸ್ಟ್ ಬ್ರಷ್ ಮಾಡೋದು ಏನು ನಮ್ಮ ಒಳಗಡೆ ಹೋದಂದ್ರೆ ಕೈ ಬೇಕು. ಕೈ ಹ್ಯಾಂಡ್ ವಾಶ್ ಹ್ಯಾಂಗ್ ಮಾಡೋದಂದ್ರೆ ಫಸ್ಟ್ ಏನು ತಗೋತೀರ ಈ ಥರ. ನೆಕ್ಸ್ಟ್ ದಿಸ್ ಒನ್. ಓಕೆ, ನೋಡಿ. ಫಸ್ಟ್, ಸೆಕೆಂಡ್, ಥರ್ಡ್, 4, 5, 6, 7. ಓಕೆ. ಹ್ಯಾಂಡ್ ಕ್ಲೀನ್ ಇದ್ದರೆ ನಮ್ಮ ಬಾಡಿ ಕ್ಲೀನ್ ಇರುತ್ತೆ. ನಮ್ಮ ಬಾಡಿ ಕ್ಲೀನ್ ಇದ್ದರೆ ನಮ್ಮ ಶರೀರ ಕ್ಲೀನ್ ಇದೆ. ಸೊ ಯಾವುದೂ ರೋಗ ಬರೋದಿಲ್ಲ. ರೋಗ ಬರಬಾರ್ದಂದ್ರೆ ನಾವು ಕ್ಲೀನ್ ಇರಬೇಕು. ನಮ್ಮ ಸುತ್ತಮುತ್ತ ನಾವು ಎಲ್ಲಿರ್ತೀವಿ ಅದನ್ನು ಸ್ವಚ್ಛ ಇಡಬೇಕು. ನಾವು ಒಬ್ಬರೇ ಸ್ವಚ್ಛ ಇದ್ರೆ ಪಕ್ಕಕ್ಕೆಲ್ಲ ಗಲಿಸಿದ್ರೆ ಅಲ್ಲಿಂದ ಮತ್ತೆ ಬ್ಯಾಕ್ಟೀರಿಯಾ ನಮಗೆ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ನಾವು ಕ್ಲೀನ್ ಇರಬೇಕು. ನಮ್ಮ ಮನೆ ಕ್ಲೀನ್ ಇರಬೇಕು, ನಮ್ಮ ಗಲ್ಲಿ ಕ್ಲೀನ್ ಇರಬೇಕು, ದೇಶ ಕ್ಲೀನ್ ಇರಬೇಕು. ಓಕೆನಾ? ಇದೇ ಹೈಜೀನ್. ಅರ್ಥ ಆಯ್ತಾ? ಓಕೆ. ಕರೆದಿದ್ದೀನಿ ಸರ್. ನಮ್ಮ ಮಕ್ಕಳಿಗೆ ಒಂದು ಚಿಕ್ಕದಾದರೂ ಚೊಕ್ಕದಾಗಿತ್ತು ಅನ್ನೋ ರೀತಿಯಲ್ಲಿ ಯಾವ ರೀತಿ ನಾವು ಕ್ಲೀನಿಂಗ್ ಇರಬೇಕು, ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು, ಆ ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರಿಂದ ನಮ್ಮ ದೇಹ ಯಾವ ರೀತಿ ಇರುತ್ತೆ ಮತ್ತು ನಾವು ಹೇಗಿರ್ತೀವಿ, ನಮ್ಮ ಸುತ್ತಮುತ್ತ ಪ್ರದೇಶವನ್ನು ಯಾವ ರೀತಿ ಸ್ವಚ್ಛವಾಗಿರಬೇಕು ಅನ್ನೋದ್ರ ಬಗ್ಗೆ
ಸಣ್ಣದಾಗಿ ಹೇಳಿದ್ರು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಷಯವನ್ನು ನಮ್ಮ ಮಕ್ಕಳಿಗೆ ತಲೆಗೆ ಮುಟ್ಟವಾಗಿ ಹೇಳಿದಕ್ಕಾಗಿ ನಮ್ಮ GK ನವೋದಯ ಕೋಚಿಂಗ್ ಸೆಂಟರ್ ವತಿಯಿಂದ ಹಾಗೂ ನಮ್ಮ ವತಿಯಿಂದ ಮುದ್ದು ಮಕ್ಕಳ ಪರವಾಗಿ ನಾವು ಡಾಕ್ಟರ್ ಸುನಿಲ್ ಸರ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಶಾಲೆಯ ಪೇರೆಂಟ್ಸ್ ಆದಂಥ ನಮ್ಮ ಉಮಾಕಾಂತ್ ಸರ್ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗಿ ನಾನು ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕಾಗಿ ನಾನು ಧನ್ಯವಾದನ ನಗೋಲಾದಂಥ ನಮ್ಮ ಗಜಾನಂದ್ ಪಾಟೀಲ್ ಅವರು ಉಪೆ ಒಂದು ನ್ಯೂಸ್ ಚಾನೆಲ್ನ ಒಂದು ರಿಪೋರ್ಟರ್ ಆಗಿರ್ತಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ನಾವು ತಮ್ಮ ಕೊಠಡಿಗಳು ತಾವು ಓದ್ಕೊಳ್ಬೇಕು. ಓಕೆನಾ?